ಹೇಳುವಂಗೆ ಇಲ್ಲ, ಬಹಳ ಅದ್ದೂರಿಯಾಗಿ ಮಾಡೋಕ್ಕೆ ಇವರಿಬ್ಬರು ನಮ್ಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಬಹಳ ಕಷ್ಟ ಆಯಿತು, ಪೆನ್ ಡ್ರೈವ್ ಟೈಟ್ಲ್ ತಗೊಳ್ಳೋಕ್ಕೆ ಬಹಳ ಕಷ್ಟ ಆಯಿತು. ಈ ಹಿಂದೆ ಇದ್ದ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ನಮ್ಗೆ ಕೊಡಿಸಿದ್ರು. ಈಗಿರೋ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ರಿಲೀಸ್ ಮಾಡೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಪೆನ್ ಡ್ರೈವ್ ಬಂದಿದ್ದು ನಿಜ, ಪೆನ್ ಡ್ರೈವ್ ಓಪನ್ ಆಗ್ತಾ ಇರಲಿಲ್ಲ. ಈಗ ಪೆನ್ ಡ್ರೈವ್ ಓಪನ್ ಆಗೋ ಸಮಯ ಬಂದಿದೆ, ಕೂಡು ಬಂದಿದೆ. ಹೀಗಾಗಿ ಬಹಳ ರಿಚ್ ಆಗಿ ಮಾಡೋಕ್ಕೆ ನಮ್ಮ ನಿರ್ಮಾಪಕರು ಕಾರಣ ಆಗಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದ್ಸರಿ ಅಭಿನಂದನೆಗಳು. ನನ್ನ ಜೊತೆ ಆರ್ಟಿಸ್ಟ್ಗಳು ನಮ್ಮ ತನಿಷಾ ಕುಪ್ಪಣ್ಣ ಇರ್ಬೋದು, ನಮ್ಮ ಕಿಶನ್ ಇರ್ಬೋದು, ಮಾಲಾಶ್ರೀ ಮೇಡಮ್ ಇರ್ಬೋದು, ಇನ್ನು ಹಾಗೆ ಉದ್ದು ಕೇಳ್ಕೊಂಡ್ರೆ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ನಮಗೆ ಸಾಥ್ ಕೊಟ್ಟಿದ್ದು ನನಗೆ ಪೆನ್ ಡ್ರೈವ್ ಬಹಳ ಹಗುರವಾಗಿ ಮುಗಿಸೋಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಕ್ಚುಲಿ ಒಂದಿನಕ್ಕೆ ಒಂದಾರ ಒಂದು ರಿಟರ್ನಿಂಗ್ ಕಾಲ್ ಬರುತ್ತೆ. ಪೆನ್ ಡ್ರೈವ್ ಏನ್ರಿ ಇದು, ಯಾರ್ದ್ರಿ ಇದು ಪೆನ್ ಡ್ರೈವ್, ಏನು ಪೆನ್ ಡ್ರೈವ್ ರೀ ಇದು? ನಾನು ಬಹಳ ನೇರವಾಗಿ ಹೇಳ್ತೀನಿ, ಇಟ್ಸ್ ಸೆಬಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್. ಏನೇನೋ ಕೇಳ್ತಾರೆ, ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಎಲ್ಲವೂ ಅದ್ದೂರಿಯಾಗಿ ನಡೆದೈತೆ. ಈಗ ಬಂದಿದೆ, ರಿಲೀಸಿಗೆ ಹಂತಕ್ಕೆ ಬಂದಿದೆ. ನಮ್ಮ ಚಂದನ್ ಸುರೇಶ್ ಅವರು ಮುಂದೆ ಬಂದಿದ್ದಾರೆ ರಿಲೀಸ್ ಮಾಡೋಕ್ಕೆ, ಅವ್ರಿಗೂ ಅಭಿನಂದನೆಗಳು. ಇವಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಕೆ ಮಂಜು ಸಾರು. ಎಲ್ಲೇ ಗಾಡಿ ಪಂಚರ್ ಆದ್ರೂ ಅವ್ರ ಭಾಷೆನಲ್ಲಿ ಹೇಳ್ಬಿಟ್ಟು ಹೋಗು ಅಂತಂತಾರೆ. ಆ ಭಾಷೆ ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೆ ಕೆ ಮಂಜು ಭಾಷೆ. ಹಾಗಾಗಿ ನಾವು ಎಲ್ಲೂ ನೆಲ ನೋಡೋಕ್ಕೆ ಬಿಟ್ಟಿಲ್ಲ, ಬೇರೆ ಆಕಾಶ ನೋಡ್ಕೊಂಡೇ ಓಡಾಡಿದ್ದೀವಿ. ಬಹಳ ಚೆನ್ನಾಗಿ ಬಂದಿದೆ. ಈವನ್ ಟುಡೇ ಅಣ್ಣ ನಮ್ಮ ಜೊತೆ ಇದ್ದಾರೆ, ತುಂಬ ಥ್ಯಾಂಕ್ಸ್. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಕ್ಷಮೆ ಇರಲಿ. ಒಂದೊಂದು ಹಾಡು 10 ಸರಿ ಸಾಮಾನ್ಯವಾಗಿ ಯಾರು ಬರ್ಸಲ್ಲ, 10 ಸರಿ ಮೇಲೇನೆ ಬರ್ಸ್ಬಿಟ್ಟಿದ್ದೀನಿ. ಒಂದೊಂದು ಲೈನನ್ನು ನಿಮ್ಗೆ ಆಲ್ಟ್ರೇಷನ್ ಕೊಟ್ಟಿದ್ದೀನಿ. ರಾತ್ರಿ ಆದರೂ ನಿದ್ದೆ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಬಟ್ ರಿಸಲ್ಟ್ ಬಂದಿದೆ, ನಿಮಗೂ ಧನ್ಯವಾದಗಳು. ನಮ್ಮ ಕರಿಸುಬಾಣ ಬೈತಾನೆ ಇರ್ತಾರೆ, ಇರಲಿ, ಹಿರಿಯರ ಆಶೀರ್ವಾದ ಇರಬೇಕು ನಮ್ಮ ಮೇಲೆ, ಕರುಣೆ ಇರಲಿ. ಥ್ಯಾಂಕ್ ಯು. ಭಾಳ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಪೆನ್ ಡ್ರೈವಲ್ಲಿ ಅವರೇ ನಿಜವಾಗ ಪೆನ್ನು ಅಂತ ಅನಿಸುತ್ತೆ. ಡ್ರೈವು ನೀವು ನೋಡಿ ಹೇಳಬೇಕು, ನಿಜವಾದ ಪೆನ್ ಅಲ್ಲೇ ಇರೋದು. ಸಿಕ್ಕಾಪಟ್ಟೆ ಬಂದಿದೆ. ಕಾನ್ಸೆಪ್ಟ್ ನಂದಾಗಿರೋದ್ರಿಂದ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಎಲ್ಲದಕ್ಕೂ ಫಿಲಿಂ ರಿಲೀಸ್ ಆದಾಗ್ಲೇ ಅದಕ್ಕೆ ಆನ್ಸರ್ ಸಿಗುತ್ತೆ. ಇರ್ಲಿ, ಆದ್ರೂ ಸರ್ ಹೇಳ್ತಾ ಇರೋದು ನಿಜ. ಸೆನ್ಸಿಟಿವ್ ಮ್ಯಾಟರು, ಆ ಸೆನ್ಸಿಟಿವ್ ಮ್ಯಾಟ್ರ್ ಇಟ್ಕೊಂಡೆ ನಾನು ಚಿತ್ರ ಮಾಡಿದ್ದೀನಿ. ನಮ್ಮ ಸುಬ್ಬಣ್ಣ ಅದಕ್ಕೆ ಪ್ರಮುಖ ಪಾತ್ರ, ಅವರೇ ಪೆನ್ ಡ್ರೈವ್ ಮಾಡೋದು. ಚಿತ್ರ ನೋಡಿದಾಗ ಎಲ್ರಿಗೂ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ವಿಷಯ ಬಹಳಷ್ಟು ಇದೆ ಸರ್. ಅದು ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಎಳೆ ಬಿಟ್ರೆ ಅಷ್ಟು ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ ಅಲ್ವೇ ಸನೀಶ್ ಅವರೇ? ಅದರಲ್ಲಿ ಇದೊಂದು ಪೆನ್ ಡ್ರೈವ್. ಹೌದು,
ಇಲ್ಲ, ಅವ್ರು ನೋಡಿದ್ರೆ ಯಾರು ಕೇಸ್ ಹಾಕ್ತಾರೆ. ಅದೇ ಪೆನ್ ಡ್ರೈವ್. ಪೆನ್ ಡ್ರೈವ್ ಇಷ್ಟೇ ಹೇಳೋದು, ಇದಕ್ಕಿಂತ ಮುಂದೆ ಹೇಳೋದು ಕಷ್ಟ ಆಗುತ್ತೆ. ಜುಲೈ 4ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಚಂದನ್ ಸುರೇಶ್ ಅವರು ಹೆಚ್ಚು ಕಮ್ಮಿ ಒಂದು 150 ಥಿಯೇಟರ್ ಮಾಡೋಣ, ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕದಲ್ಲಿ ಈಗಾಗಲೇ ಎಲ್ಲ ಕಡೆ ಹೋಲ್ಡಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೇನೆ. ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಸರಿ ಯಾಕೋ ನಮ್ಮ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ ಸುರೇಶ್ ಅವರಿಗೆ. ಅಷ್ಟು ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಸ್ವಲ್ಪ ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು. ಈ ಮಳೆ ಅದು ಇರೋದ್ರಿಂದ ಸಂಬಂಧಪಟ್ಟವರು ಹತ್ರ ಬರಲಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಇದೆಯಲ್ಲ, ಇದೆ 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 ಇದೆ. ಅವ್ರು ಕಮಿಷನರ್, ಅವರು ಎಸ್ ಪಿ. ಹೇಳ್ಬಾರ್ದು ಅನ್ನಿಸ್ತಾ ಐತೆ, ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆರ್ಟಿಸ್ಟ್ಗಳು ನಮ್ಗೆ ಸಾಥ್ ಕೊಡಬೇಕು. ನಾವು ಹೊಸಬ್ರಲ್ಲ, 30 ವರ್ಷದಿಂದ ಸಾಹಸ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿರೋರೆಲ್ಲ ಇದ್ದಾರೆ ಅಂದಾಗ ಸ್ವಲ್ಪ ಸಮಸ್ಯೆ ಆಯ್ತು, ಬೇಜಾರಾಯ್ತು. ಅದಕ್ಕೆ ಅಲ್ಲೇ ಬಿಟ್ಬಿಡೋಣ. ಬಹಳ ದೊಡ್ಡ ಆರ್ಟಿಸ್ಟ್ನು ನಮ್ಮ ನಾಗೇಂದ್ರ ಪ್ರಸಾದ್ ಕರ್ಕೊಂಡೋಗಿ ಎಲ್ಲ ರೆಡಿ ಆಯ್ತು. ಬಟ್ ಯಾಕೋ ಅದು ಗೊತ್ತಿಲ್ಲ. ಇನ್ನು 4ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲ ನಮ್ಮ ಮೀಡಿಯಾ ಪೀಪಲ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ರಿಯಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಬ್ಜೆಕ್ಟು. ನಾನು ಒಂದು 30 ವರ್ಷದಿಂದ ಸತತವಾಗಿ ಚಿತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೈ ಗಾಡ್ಸ್ ಗ್ರೇಸ್ ಒಂದು ಚಿತ್ರನೂ ಕಳಪೆ ಅಂತ ಸುದ್ದಿ ನಾನು ಕೇಳಲಿಲ್ಲ. ಅದು ನನ್ನ ಪುಣ್ಯ. ಇವಾಗ ಕೂಡ ಒಂದು ಬೇಲಿ ಹೂ ಅಂತ ನಮ್ಮ ಲಯನ್ ವೆಂಕಟೇಶ್ ನಿರ್ಮಾಣ ಮಾಡಿತ್ತು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು. ಅದರಿಂದ ಒಂದು 2-3 ಚಿತ್ರ ಮಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಈಗ. ಜೊತೆಗೆ ನಮ್ಮ ಮಂಜಣ್ಣನು ಈಗ ಮಾಡಿಬಿಡೋಣ, ಇದು ಹಳೇದವರು ಕಮಿಟ್ಮೆಂಟು, ಇಲ್ಲ ಈ ಸರಿ ಮಾಡಿಬಿಡೋಣ ಸೀರಿಯಸ್ ಆಗಿ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ತಾ ಇದೆ. ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲರದು ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಟ್ಟು ನಿಮ್ಮ ಹತ್ರ ಎಷ್ಟು ಪೆನ್ ಡ್ರೈವ್ ಇದೆ ಸರ್? ಅಲ್ಲ, ಒಂದು ಇನ್ನ ಬರ್ತಾ ಇದೆಯಾ ಅಂತ ಏನಾದ್ರು? ಥ್ಯಾಂಕ್ ಯು ವೆರಿ ಮಚ್.